ಹಲೋ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವೇನಪ್ಪ ಅಂತಂದರೆ ನವೆಂಬರ್ 20ರ ಪ್ರತಿದಿನದ ಪ್ರಚಲಿತ ವಿದ್ಯಮಾನಗಳ MCQಗಳನ್ನು ಡಿಸ್ಕಸ್ ಮಾಡೋಣ. ಇವುಗಳು ಏನಿದಾವಲ್ಲ, ಮೋಸ್ಟ್ ಇಂಪಾರ್ಟೆಂಟ್ ಮತ್ತು ಕರ್ನಾಟಕದ ಎಲ್ಲ ಎಕ್ಸಾಮ್ಗಳಿಗೂ ಉಪಯುಕ್ತವಾಗ್ತಕ್ಕಂಥ MCQಗಳಾಗಿರ್ತವೆ. ಅದಕ್ಕೋಸ್ಕರ ಹೊಸ್ತಾ ಬಂದರೂ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ವಿಡಿಯೋನ ಕೊನೆವರೆಗೂ ನೋಡಿ, ಡೈಲಿ ಬರ್ತಾ ಇರ್ತಕ್ಕಂಥ ಈ ವಿಡಿಯೋನ ನೋಡ್ತಾ ಇರಿ. ವೀಕ್ಲಿ ಕರೆಂಟ್ ಅಫೇರ್ಸ್ ಕ್ವಿಜ್ ಕೂಡ ಬರುತ್ತೆ ಮತ್ತು ಮಂತ್ಲಿ ಕರೆಂಟ್ ಅಫೇರ್ಸ್ ಕೂಡ ಬರುತ್ತೆ. ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಮೊದಲನೇದಾಗಿ ವಿಶ್ವ ಮಕ್ಕಳ ದಿನಾಚರಣೆ. ನಮ್ಮ ಭಾರತೀಯ ಅಲ್ಲ, ವಿಶ್ವ ಮಕ್ಕಳ ದಿನಾಚರಣೆಯನ್ನು ನವೆಂಬರ್ 20ರಂದು ಪ್ರತಿ ವರ್ಷ ಆಚರಿಸಲಾಗುತ್ತದೆ, ನೆನ್ಪಿಟ್ಕೊಡ್ರಿ. ನೆಕ್ಸ್ಟ್, ಇತ್ತೀಚೆಗೆ ಹೆಣ್ಣು ಮಕ್ಕಳಿಗೆ ಬಾಹ್ಯಾಕಾಶ ತಂತ್ರಜ್ಞಾನ ಕುರಿತು ತರಬೇತಿಯನ್ನು ನೀಡುವ ಸಲುವಾಗಿ ಶಕ್ತಿ ಶಾಟ್ ಅನ್ನುವಂಥ ಹೆಸರನ್ನು ನೆನ್ಪಿಟ್ಕೊಡ್ರಿ. ಸ್ಯಾಟ್ ಅಂತ ಅಂದರೆ ಸ್ಯಾಟಲೈಟ್, ಶಕ್ತಿ ಅಂತ ಅಂದರೆ ಇದು ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇದನ್ನು ಯಾರು ಚಾಲನೆ ನೀಡಿದ್ದಾರೆ ಅಂತ ಕೇಳ್ತಾರೆ. ಇದನ್ನು ಚಾಲನೆ ನೀಡಿರ್ತಕ್ಕಂಥದ್ದು ಯಾರಪ್ಪ ಅಂತ ನಮ್ಮ ರಾಷ್ಟ್ರಪತಿಯಾದಂತಹ ದ್ರೌಪದಿ ಮುರ್ಮುರವರು ಹೆಣ್ಣು ಮಕ್ಕಳಿಗೆ ಈ ಒಂದು ಪೀಸ್ ಆ್ಯಂಡ್ ಪವರ್ ಸಲುವಾಗಿ ಮತ್ತು ಬಾಹ್ಯಾಕಾಶ ತಂತ್ರಜ್ಞಾನದಲ್ಲಿ ತರಬೇತಿಯನ್ನು ನೀಡುವ ಸಲುವಾಗಿ ಇದನ್ನು ಪ್ರಾರಂಭಿಸಿದ್ದಾರೆ. ಇದನ್ನು ದ್ರೌಪದಿ ಮುರ್ಮುರವರು ಚಾಲನೆಗೆ ನೀಡಿದ್ದಾರೆ. ಇಂಪಾರ್ಟೆಂಟ್, ಇದು ಸ್ವಲ್ಪ ನಿಗಾವಹಿಸಿ ನೆನ್ಪಿಟ್ಕೊಡ್ರಿ. ನೆಕ್ಸ್ಟ್, ಕುಷ್ಠರೋಗ, ಇಂಗ್ಲೀಷ್ ಒಳಗಡೆ ಲೆಪ್ರಸಿ ಅಂತ ಕರಿತೀವಿ. ಕುಷ್ಠರೋಗವನ್ನು ಸಂಪೂರ್ಣ ಅಂದರೆ ಕಂಪ್ಲೀಟ್ ತೊಡೆದು ಹಾಕಿದ ವಿಶ್ವದ ಮೊದಲ ದೇಶವಾಗಿ ಯಾವ ದೇಶ ಹೊರಹೊಮ್ಮಿದೆ ಅಂತ ಕೇಳಿದ್ದಾರೆ. ಈ ರೀತಿಯಾಗಿ ಮಾಡಿರ್ತಕ್ಕಂಥ ಮೊದಲ ದೇಶ ಯಾವುದಪ್ಪ ಅಂತಂದರೆ ಇತ್ತೀಚೆಗೆ ಇದು ಜೋರ್ಡಾನ್ ದೇಶ ಇದೆಯಲ್ಲ. ಇದು ಈ ಒಂದು ಕುಷ್ಠರೋಗವನ್ನು ಸಂಪೂರ್ಣವಾಗಿ ತೊಡೆದು ಹಾಕಿರತಕ್ಕಂಥ ಮೊದಲ ದೇಶವಾಗಿದೆ. ಅದಕ್ಕೋಸ್ಕರ ಇದು ಸುದ್ದಿಯೊಳಗಡೆ ಇದೆ. ನೆಕ್ಸ್ಟ್, ಇನ್ನು ಸುದ್ದಿಯಲ್ಲಿರ್ತಕ್ಕಂಥ ವೈ ಭಾರತ್ ಮ್ಯಾಟರ್ಸ್, ಇದು ವೈ ಅಂತ ಸ್ಪೇಸ್ ಬರಬೇಕಿಲ್ಲಿ. ವೈ ಭಾರತ್ ಮ್ಯಾಟರ್ಸ್ ಎಂಬ ನೂತನ ಪುಸ್ತಕ, ವೈ ಭಾರತ್ ಮ್ಯಾಟರ್ಸ್ ಅನ್ನುವಂತಹ ಶೀರ್ಷಿಕೆಯ ನೂತನ ಪುಸ್ತಕವನ್ನು ಯಾರು ಬರೆದಿದ್ದಾರೆ ಅಂತ ಕೇಳಿದ್ದಾರೆ. ಇದನ್ನು ಅಬುದಾಬಿಯಲ್ಲಿ ಈ ಒಂದು ಎಸ್ ಜಯಶಂಕರ್ ಅವರು ಬರೆದಿರ್ತಕ್ಕಂಥದ್ದು. ಇದನ್ನು ಉದ್ಘಾಟನೆ ಮಾಡಿದ್ದಾರೆ. ಆಪ್ಷನ್ ಎ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು. ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಪ್ಪ ಅಂತಂದರೆ ನಮ್ಮ ಭಾರತದ ಒಂದು ಫೈನಾನ್ಷಿಯಲ್ ಕಂಡೀಷನ್ ಮತ್ತು ಫಾರಿನ್ ಎಕ್ಸ್ಚೇಂಜ್ ಇದರ ಮೇಲೆ ಕ್ರೋಢೀಕರಣ ಮಾಡಿ ಇದನ್ನು ಬರೆದಿದ್ದಾರೆ. ಅದಕ್ಕೋಸ್ಕರ ಇದು ಅಂದರೆ ವಿದೇಶಾಂಗ ಸಚಿವರಾದಂತಹ ಎಸ್ ಜಯಶಂಕರ್ ಅವರು ಬರೆದಿದ್ದಾರೆ. ಅದಕ್ಕೋಸ್ಕರ ಇಂಪಾರ್ಟೆಂಟ್ ಆಗುತ್ತೆ, ಸ್ವಲ್ಪ ನಿಗಾ ವಹಿಸಿ ನೆನ್ಪಿಟ್ಕೊಡ್ರಿ. ನೆಕ್ಸ್ಟ್, ಭಾರತವು ನೌಕಾಪಡೆಯ ಹಡಗುಗಳಿಗೆ ಯೂನಿಕಾರ್ನ್ ಅಂತ ನೆನ್ಪಿಟ್ಕೊಡ್ರಿ. ಯೂನಿಕಾರ್ನ್ ಮಾಸ್ಟ್ ಅನ್ನೋ ಅಭಿವೃದ್ಧಿಗಾಗಿ ಯಾವ ದೇಶದೊಂದಿಗೆ ಒಪ್ಪಂದ ಮಾಡಿಕೊಂಡಿದೆ ಕೇಳಿದ್ದಾರೆ. ಇದು ಏನಪ್ಪ ಅಂದರೆ ಯೂನಿಕಾರ್ನ್ ಅನ್ನುವಂತಹದ್ದೊಂದು ಇಲ್ಲಿದೆ ನೋಡಿ, ಈ ಟೈಪ್ ಸಿಸ್ಟಮ್ ಬರುತ್ತೆ. ಅದು ಯೂನಿಕಾರ್ನ್ ಸಿಸ್ಟಮ್ ಅನ್ನುವಂಥದ್ದನ್ನು ಇದು ಒಂದು ನೌಕಾಪಡೆ ಹಡಗುಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಇದನ್ನು ಜಪಾನ್ ದೇಶದಿಂದ ನಾವು ಎರವಲು ಪಡೆದುಕೊಂಡಿದ್ದೇವೆ. ಇದರಿಂದ ಒಪ್ಪಂದ ಮಾಡಿಕೊಂಡು ಅಭಿವೃದ್ಧಿಪಡಿಸಲು ಒಪ್ಪಂದವಾಗಿದೆ. ಯೂನಿಕಾರ್ನ್ ಮಾಸ್ಟ್ ಅಂತ ಬಂದರೆ ಜಪಾನ್ ದೇಶ ಮತ್ತು ಭಾರತ ಜಂಟಿಯಾದ ಯೋಜನೆ ಅಂತ ನೆನ್ಪಿಟ್ಕೊಡ್ರಿ. ನೆಕ್ಸ್ಟ್, ಭಾರತದ 56ನೇ ಹುಲಿ ಸಂರಕ್ಷಿತ ಪ್ರದೇಶವನ್ನಾಗಿ ಘೋಷಿಸಿದಂತಹ 56ನೇ ಹುಲಿ ಸಂರಕ್ಷಿತ ಪ್ರದೇಶ ಅಂತ ಅಂದರೆ ನಮ್ಮ ದೇಶದ 3ನೇ ಅತಿ ದೊಡ್ಡ ಹುಲಿ ಸಂರಕ್ಷಿತ ಪ್ರದೇಶ ಇದು. ಇದು ಗುರು ಘಾಸಿದಾಸ್ ತಮೋರ್ ಪಿಂಗ್ಲಾ ಅಭಯಾರಣ್ಯವು ಎಲ್ಲಿದೆ ಅಂತ ಕೇಳಿದೆ. ಗುರು ಘಾಸಿದಾಸ್ ತಮೋರ್ ಪಿಂಗ್ಲಾ ಅಭಯಾರಣ್ಯ ಕಂಡು ಬರ್ತಕ್ಕಂಥದ್ದು ಯಾವ ರಾಜ್ಯದಲ್ಲಿ ಅಂತ ಅಂದರೆ ಛತ್ತೀಸ್ಗಢ ರಾಜ್ಯದಲ್ಲಿ. ಇದು ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ದೇಶದ 56ನೇದಾಗುತ್ತೆ ಮತ್ತು ಏನಪ್ಪ ಅಂತಂದರೆ ಎಷ್ಟನೇ ದೊಡ್ಡದಂದ್ರೆ 3ನೇ ದೊಡ್ಡದಾಗುತ್ತೆ. 3ನೇ ದೊಡ್ಡದಾದ ಹುಲಿ ಸಂರಕ್ಷಿತ ಪ್ರದೇಶವಾಗಿದೆ. ಇತ್ತೀಚೆಗೆ ಇದನ್ನು ಹೆಸರಿಸಲಾಗಿದೆ. ನೆಕ್ಸ್ಟ್, ಭಾರತವು ಆರ್ಥಿಕತೆಯಲ್ಲಿ ಯಾವ ವರ್ಷದ ಹೊತ್ತಿಗೆ ಜಪಾನನ್ನು ಹಿಂದಿಕ್ಕಿ 4ನೇ ಅತಿ ದೊಡ್ಡ ಆರ್ಥಿಕತೆಯ ವಲಯವಾಗಿ ಹೊರಹೊಮ್ಮಲಿದೆ ಅಂತ ಕೇಳಿದ್ರೆ. ಎಕನಾಮಿಕಲ್ ಕಂಟ್ರಿ ನಮ್ಮ ದೇಶ ಪ್ರಸ್ತುತ 5ನೇ ಸ್ಥಾನಕ್ಕಿದೆ. ಎಷ್ಟನೇ ವರ್ಷದ ಒಳಗಡೆ ಅಂತಂದರೆ 2025ರವರೆಗೆ ತಜ್ಞರ ಒಂದು ಊಹೆ ಮೇರೆಗೆ 2025ರ ಒಳಗೆ ನಮ್ಮ ದೇಶ ಜಪಾನ್ ದೇಶವನ್ನು ಹಿಂದಿಕ್ಕಿ 4ನೇ ಅತಿ ದೊಡ್ಡ ಆರ್ಥಿಕ ವಲಯವಾಗಿ ಹೊರಹೊಮ್ಮುವ ಸಾಧ್ಯತೆ ಇರತಕ್ಕಂಥದ್ದು. ಆಪ್ಷನ್ ಬಿ ಇಲ್ಲಿ ಸರಿಯಾಗಿದೆ. ನೆಕ್ಸ್ಟ್, 2024ರ ಪ್ರತಿಷ್ಠಿತ ರೋಹಿಣಿ ನಾಯರ್ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ ಅಂತ ಕೇಳಿದೆ. ರೋಹಿಣಿ ನಾಯರ್ ಪ್ರಶಸ್ತಿಯನ್ನು ನೀಡಿರ್ತಕ್ಕಂಥದ್ದು ಯಾರಿಗೆಪ್ಪ ಅಂತಂದರೆ ಅನಿಲ್ ಪ್ರಧಾನ್ ಅವರಿಗೆ. 2024ರದ್ದು ನೆನ್ಪಿಟ್ಕೊಡ್ರೆ, ಪ್ರಶಸ್ತಿಗಳ ಮೇಲೆ ಜಾಸ್ತಿ ಕ್ವಶನ್ಗಳು ಬರ್ತಾ ಇದ್ದಾವೆ. ನೆಕ್ಸ್ಟ್, ಯಾವ ರಾಜ್ಯ ಸರ್ಕಾರವು ಮಾದಕ ವಸ್ತು ಹಾವಳಿಯನ್ನು ನಿರ್ಮೂಲನೆ ಮಾಡಲು ನಶೆ ಮುಕ್ತ ಕರ್ನಾಟಕ, ಇದರಲ್ಲಿ ಆನ್ಸರ್ ಇದೆ, ಬಟ್ ಇದನ್ನೇನು ತೆಗೆದುಕೊಂಡು ಬಂದಿದ್ದೇನೆ ಅಂದರೆ ಇದು ನಶೆ ಮುಕ್ತ ಕರ್ನಾಟಕ ಅನ್ನುವಂಥದ್ದು ಒಂದು ಅಪ್ಲಿಕೇಶನ್ ಇದೆ, ಆ್ಯಪ್ ಇದು. ಇದರಲ್ಲಿ ಏನಪ್ಪ ಅಂತಂದರೆ ನೀವು ಎಲ್ಲಾದರೂ ಹೋಗ್ತಾ ಇರುವಾಗ ನಿಮಗೇನಾದರೂ ನಶೆ ಮುಕ್ತ ಅಂದರೆ ನಶೆ ಮಾಡ್ತಾ ಇದ್ದಾರೆ ಅಥವಾ ಇದು ಮಾದಕ ವಸ್ತು ವ್ಯಾಪಾರ ನಡೀತಾ ಇದೆ ಅನ್ನುವಂಥದ್ದನ್ನು ಬಂದಾಗ
ನೀವು ಈ ಆ್ಯಪ್ನ ಮೂಲಕ ದೂರನ್ನು ಪೊಲೀಸರಿಗೆ ಸಲ್ಲಿಸಬಹುದಾಗಿದೆ. ಸೊ ಅದಕ್ಕೋಸ್ಕರ ಈ ಅಪ್ಲಿಕೇಶನ್ ಇಂಪಾರ್ಟೆಂಟ್ ನಮಗಿಲ್ಲಿ. ಇದನ್ನು ಮಾಡಿರ್ತಕ್ಕಂಥದ್ದು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರವಾಗಿದೆ. ಆಪ್ಷನ್ ಬಿ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು. ನಶೆ ಮುಕ್ತ ಕರ್ನಾಟಕ ಅನ್ನುವಂಥದ್ದು ಇದೊಂದು ದೂರು ಸಲ್ಲಿಕೆ ಅಪ್ಲಿಕೇಶನ್. ಇದು ನಶೆ ಕಂಡು ಬಂದಲ್ಲಿ. ನೆಕ್ಸ್ಟ್ ಇಲ್ಲಿಗೆ ಇವತ್ತಿನ ಕರೆಂಟ್ ಅಫೇರ್ಸ್ MCQ ಮುಕ್ತಾಯಗೊಂಡಿದ್ದಾವೆ. ಸೊ ಅದಕ್ಕೋಸ್ಕರ ಕೊನೆವರೆಗೂ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಮತ್ತು ಡಿಸ್ಕ್ರಿಪ್ಷನ್ ನೋಡಿರ್ತಕ್ಕಂಥ ನಮ್ಮ ಚಾನಲ್ನ ಕೂಡ ಫಾಲೋ ಮಾಡಿಕೊಡ್ರಿ. ಥ್ಯಾಂಕ್ ಯು ಸೋ ಮಚ್.